ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಬಾಲಾಜಿ. ಇತ್ತೀಚೆಗೆ ಬಾಗೇಪಲ್ಲಿ ಒಂದು ಕತೆ ನಡೆದಿದೆ. ಪಾಕಿಸ್ತಾನ ತಾಯಿ ಮತ್ತು ಮಗುವಿನ ಬಂಧನ ಆಗಿರೋದು ಇಡೀ ಕರ್ನಾಟಕ ರಾಜ್ಯವೇ ಗೊತ್ತಾಗಿದೆ. ಅದರಲ್ಲಿ ಮುಖ್ಯವಾಗಿ ತಾಯಿ ಮಗು ಪಾಕಿಸ್ತಾನ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಅದ್ರ ಹಿಂದೆ ಏನು ನಡೆದಿದೆ ಅನ್ನೋದು ಇವತ್ತು ನಿಮ್ಮ ಸುಮನ್ ಟಿವಿ ಅದರ ಹಿಂದೆ ಇರೋ ಸತ್ಯ ತೋರಿಸ್ಬೇಕು ಅಂತ ಮೊಹಮ್ಮದ್ ಆಯೂಬ್ ಖಾನ್ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನೀವು ಮೂಲ ಇಂಡಿಯಾನೋ ಇಲ್ಲ ನೀವು ಬೇರೆ ಇಲ್ಲ ಸರ್, ಇಂಡಿಯಾ ಸರ್. ಇಂಡಿಯಾನೇ. ಬೆಂಗಳೂರು ಡೇಟ್ ಆಫ್ ಬರ್ತ್. ಅಂದ್ರೆ ನೀವು ಹುಟ್ಟಿರೋದು ಎಲ್ಲ ಬೆಂಗಳೂರು. ಎಲ್ಲ ಬೆಂಗಳೂರು. ಚಿಕ್ಕ ವಯಸ್ಸಿಂದ ಬೆಂಗಳೂರಲ್ಲಿ ಬೆಳೆದಿರೋದು. ಮತ್ತೆ ನೀವು ಹೊರ ರಾಜ್ಯಕ್ಕೆ ಯಾವ ಟೈಮಲ್ಲಿ ಹೋಗಿದ್ದೀರಾ? 1999ಗೆ ಹೋಗಿದ್ದೀನಿ. 1999. ಮತ್ತೆ ಇವ್ರನ್ನ ಮದುವೆ ಆಗಿದ್ವಿ ಯಾವ ಇಸ್ವಿಯಲ್ಲಿ? ಪರಿಚಯ ಆಗಿಬಿಟ್ಟು ಸರ್. ಪರಿಚಯ ಆಗಿಬಿಟ್ಟು 2003 15 ಜೂನ್ನಲ್ಲಿ ಮಾಡಿದ್ದೀವಿ. ಮದುವೆ ಮಾಡ್ಕೊಂಡಿದ್ರ. ಮತ್ತೆ ನೀವು ಮದುವೆ ಮಾಡ್ಕೊಂಡ್ಮೇಲೆ ಇಂಡಿಯಾಗೆ ಬಂದಿದ್ರಾ ಇಲ್ಲ ಅಲ್ಲೇ ಇದ್ರ? ಇಲ್ಲ, ಅಲ್ಲಿ ಇದೆ ಸರ್. ಅಲ್ಲಿ ಎಷ್ಟು ಜನ ಇದ್ರ ಆ ಟೈಮಲ್ಲಿ? ಆ ಟೈಮಿಗೆ 2 ವರ್ಷ ಆಯಿತು. 2 ವರ್ಷ ಅಲ್ಲೇ ಇದ್ರ. ಫಸ್ಟ್ ಮಗು ಹುಟ್ಟಿರೋದು 2004. ಅವರಲ್ಲಿ ದುಬೈದಲ್ಲ ಇಲ್ಲ ಪಾಕಿಸ್ತಾನಲ್ಲಿ ಹುಟ್ಟಿದ್ರು. ಮತ್ತೆ ಈಗ ನೀವು ಅಲ್ಲಿಂದ ಇಲ್ಲಿ ಇಂಡಿಯಾ ಬರ್ಬೇಕು ಅಂತ ಯಾವಾಗ ಡಿಸೈಡ್ ಆಗಿದ್ರ? ಅಮ್ಮ ವಯಸ್ಸಾಯ್ತು, ನಮ್ಮ ಅಮ್ಮಗೆ. ಅದಕ್ಕೆ ನಾನು ಹೇಳಿದೆ, ನೀನು ಮಕ್ಕಳಿಗೆ ಎಲ್ಲ ತಗೊಂಡ್ಬಿಟ್ಟು ಅಲ್ಲಿ ಇರು. ಯಾಕೆ ಅಮ್ಮ ಒಂದೇ ಆಯ್ತು ಮನೆಯಲ್ಲಿ, ಯಾರು ಇಲ್ಲ. ಓಕೆ. ಅದರಿಂದ ನೀವು ಇಂಡಿಯಾಗೆ ಬರ್ಬೇಕು ಅಂತ ವೀಸಾ ಎಲ್ಲ ತಗೊಂಡ್ಬಿಟ್ಟು ಬಂದಿದ್ರ. ಮತ್ತೆ ವೀಸಾ ತಗೊಂಡ್ಮೇಲೆ ಲಾಂಗ್ ವೀಸಾ ನೀವು ಅಪ್ಲೈ ಮಾಡಿದ್ರ? ಮಾಡಿದ್ದೀನಿ ಸರ್. ಯಾವಾಗ ಮಾಡಿದ್ರಿ? ಇಲ್ಲಿ ಬಂದ್ಬಿಟ್ಟು ಮಾಡಿದೀವಿ. ಇಂಡಿಯಾಗೆ ಬಂದ್ಬಿಟ್ಟು ಮಾಡಿದ್ವಿ. ಮತ್ತೆ ಪ್ರಾಬ್ಲಮ್ ಏನಾಗಿತ್ತು ನಿಮ್ಗೆ ಇಲ್ಲಿ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ? ಏನಿಲ್ಲ, ವರ್ಷಕ್ಕೆ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ರೆ ಆಮೇಲೆ ಅವ್ರು ಹೇಳಿದ್ರು 7 ವರ್ಷ ಆದ್ಮೇಲೆ ನಿಮ್ಗೆ ನ್ಯಾಷನಾಲಿಟಿ ಕೊಡ್ತೇನೆ. ಅಪ್ಲೈ ಮಾಡಿದೀನಿ 2025 ನಲ್ಲಿ ನ್ಯಾಷನಾಲಿಟಿಗೆ. ಇನ್ನೂ ಕೊಟ್ಟಿಲ್ಲ. ಅಕ್ನಾಲಜ್ಮೆಂಟ್ ಇದೆ ಸರ್, ಪ್ರೂಫ್ ಇದೆ. ಮತ್ತೆ ಈಗ ವೀಸಾ ಗಡುವು ತಿರಿದ ಮೇಲೆ ಆಟೋಮೆಟಿಕ್ ಅದಕ್ಕೆ ಏನೋ ಒಂದು ಆಕ್ಷನ್ ತಗೋಬೇಕಂತ ನಿಮ್ಗೆ ಏನು ಮಾಹಿತಿ ಕೊಟ್ಟಿಲ್ಲ? ಯಾರು ಕೊಟ್ಟಿಲ್ಲ, ಏನು ಹೇಳಿಲ್ಲ. ಬಸ್ ಹೇಳ್ತಾರೆ ವೀಸಾ ಆಗ್ಲಿಲ್ಲ ಅಂದ್ರೆ ಆಚೆ ಹೋಗ್ಬಿಡು. ಬಟ್ ಹೇಳ್ಬೇಕಲ್ವಾ ಆಚೆ ಹೋಗೋಕೆ? ಯಾರೋ ಹೇಳಿಲ್ಲ. ನಿಮ್ಗೆ ಇಲ್ಲಿ ಲೋಕಲ್ ಅಲ್ಲಿ ಯಾರು ಗೈಡ್ ಮಾಡ್ತಾ ಇದ್ರಿ? ಇಲ್ಲಿ ಯಾರು ಇಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಯಾರು ಇಲ್ಲ ಸರ್. ನೀವು ಬೆಂಗಳೂರಿನ ಮತ್ತೆ ಬಾಗೇಪಲ್ಲಿಗೆ ಏನಕ್ಕೆ ಹೋಗಿದ್ರಾ ಸರ್? ಅಲ್ಲಿ ಕಷ್ಟ ಆಯ್ತು. ನಮ್ಮ ಎಲ್ಲ ಡಿವೈಡ್ ಮಾಡಿಬಿಟ್ಟು ಸ್ವಲ್ಪ ಹಣ ಸಿಕ್ತು. ಅಲ್ಲಿ ಜಮೀನು ತಗೊಂಡ್ಬಿಟ್ಟು ಅಲ್ಲಿ ನಮ್ಮ ಅಮ್ಮ ನಮ್ಮ ಮಕ್ಕಳು ಎಲ್ಲ, ಯಾಕಂದ್ರೆ ಅಲ್ಲಿ ಸ್ಕೂಲ್ ಎಕ್ಸ್ಪೆನ್ಸಿವ್ ಎಲ್ಲ ಜಾಸ್ತಿ. ಬೆಂಗಳೂರಲ್ಲಿ ಬಾಗೇಪಲ್ಲಿನಲ್ಲಿ ಸ್ವಲ್ಪ ಕಮ್ಮಿ ಇದೆ. ಅದಕ್ಕೆ ನಾನು ನಮ್ಮ ಅಮ್ಮ ತಗೊಂಡ್ ಬಂದ್ಬಿಟ್ಟು ಗೌರ್ಮೆಂಟ್ ಅಲ್ಲಿ ನಮ್ಮ ದೊಡ್ಡ ಮಗ ಓದ್ತಾನೆ, ಬೇರೆಯವರೆಲ್ಲ ಬೇರೆ ಸ್ಕೂಲ್ನಲ್ಲಿ ಓದ್ತಾರೆ. ಈಗ ದೊಡ್ಡ ಮಗನ ಸ್ಕೂಲ್ ಜಾಯ್ನ್ ಆಗ್ಬೇಕಾದ್ರೆ ಇದೇ ಡಾಕ್ಯುಮೆಂಟ್ ಪಾಕಿಸ್ತಾನ ಸಂಬಂಧಪಟ್ಟ ಡಾಕ್ಯುಮೆಂಟ್ ಕೊಟ್ಟಿದ್ರೆ ಇಲ್ಲ ಇಂಡಿಯನ್ ಡಾಕ್ಯುಮೆಂಟ್ ಏನಾದ್ರು ಕೊಟ್ಟು ನೀವು? ಇಲ್ಲ, ಪಾಕಿಸ್ತಾನ ಸಂಬಂಧ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ಅವ್ರಿಗೆ ಎಲ್ಲರೂ ಗೊತ್ತು, ಅವ್ರ ಪಾಕಿಸ್ತಾನಿ ಹುಡುಗ. ಎಲ್ಲ ಸ್ಕೂಲ್ಸ್ ಎಲ್ಲರೂ ಗೊತ್ತು. ಮತ್ತೆ ಈಗ ನೀವು ಆಧಾರ್ ಕಾರ್ಡ್ ವೋಟರ್ ಐಡಿ ಎಲ್ಲ ಮಾಡಿಸಿದ್ರಂತ ಒಂದು ಆರೋಪ ಇದೆ. ಅದೇ ಮಿಸ್ಟೇಕ್ ಮಾಡ್ಬಿಟ್ರು ಸರ್. 2014 ನಲ್ಲಿ ಬ್ಯಾಂಗ್ಳೂರ್ನಲ್ಲಿ ಎಲೆಕ್ಷನ್ ನಡ್ತಾ ಇದ್ರು. ಎಲ್ಲ ಕಡೆ ಕ್ಯಾಂಪ್ ಆಗ್ಬಿಟ್ಟು ಅವ್ರು ಹೇಳಿದ್ರು, ಬಸ್ ಹೆಸರು ಕೊಡು, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಹೇಳಿ ಆತರ ಮಾಡ್ಬಿಟ್ರು. ಅವ್ರು ಜಸ್ಟ್ ನಂಬರ್ ಇವೆಲ್ಲ ಕೇಳಿದ್ರು, ನಿಮ್ಮ ಹತ್ರ ಇಸ್ಕೊಂಡು ಜಸ್ಟ್ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐಡಿ ಮಾಡ್ಬಿಟ್ಟಿದ್ದಾರೆ. ಸೊ ನಿಮ್ ಮಗ ವೋಟ್ ಏನಾದ್ರು ಹಾಕಿದ್ದಾರೆ ಯಾವತ್ತೇನು? ಇಲ್ಲ ಸರ್. ಇಲ್ಲ. ನಿಮ್ ಮಿಸ್ಸಸ್ ಏನಾದ್ರು ಹಾಕಿದ್ದಾರೆ? ಇಲ್ಲ. ಅವ್ರ ಹತ್ರ ಇಲ್ಲ, ಬೇರೆ ಆಧಾರ್ ಕಾರ್ಡ್ ಮಾಡಿದ್ರು. ಅವ್ರಿಗೆ ಗೊತ್ತು, ಅವ್ರಿಗೆ ನಮ್ಮ ಮಗನಿಗೆ ಗೊತ್ತು, ಅವ್ರಿಗೆ ಕೊಡಲ್ಲ, ಯಾಕಂದ್ರೆ ಪಾಕಿಸ್ತಾನಿ. ಓಕೆ. ಈಗ ನಿಮ್ಮ ಹತ್ರ ಏನೇನು ಪ್ರೂಫ್ ಇದೆ ಸರ್? ಎಲ್ಲ ಪ್ರೂಫ್ ಇದೆ ಸರ್. ನೋಡಿ ಸರ್, ಇದು ನನ್ನ ದುಬೈ ಮ್ಯಾರೇಜ್ ಸರ್ಟಿಫಿಕೇಟ್. ಇದು ಟ್ರಾನ್ಸ್ಲೇಷನ್ ಮಾಡಿದ್ದೀನಿ ಇಂಗ್ಲಿಷ್ನಲ್ಲಿ. ಓಕೆ. ಇಲ್ಲಿ ನನ್ನ ಹತ್ರ ಇದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ವೀಸಾ ಸ್ಟಾಂಪ್ ಮಾಡಿದ್ದಾರೆ ನಮ್ಮ ಮಗಗೆ. ಓಕೆ. ಇದು ನನ್ನ ವೈಫ್ ವೀಸಾ. ಎಂಟ್ರಿ ಎಕ್ಸಿಟ್ ಎಲ್ಲ ಇದೆ ನನ್ನ ಹತ್ರ. ಆಮೇಲೆ ನಮ್ಮ ವೈಫ್ದು ಪಾಸ್ಪೋರ್ಟ್ 2029 ತನಕ ವ್ಯಾಲಿಡ್ ಇದೆ. ನನ್ನ ಮಗದು ವ್ಯಾಲಿಡ್ ಇದೆ. ಓಕೆ. ನನ್ನ ವೈಫ್ ನ್ಯಾಷನಾಲಿಟಿ ಅಪ್ಲೈ ಮಾಡಿದ್ದಾರೆ. ಇದೆಲ್ಲ ಪ್ರೂಫ್ ಡಾಕ್ಯುಮೆಂಟ್, ಲೆಟರ್ ಸ್ಟಾಂಪ್ ಹಾಕಿದ್ದಾರೆ. ಓಕೆ. ಒಂದು ನಿಮಿಷ
ಏಪ್ರಿಲ್ 24. ಓಕೆ. 22ನಲ್ಲಿ. ಈ ವರ್ಷದ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀನಿ 2026ಗೆ. ಓಕೆ. ಇದು ಅಕ್ನಾಲೇಜ್ಮೆಂಟ್ SP ಆಫೀಸ್ ಹತ್ರ FRO ನಲ್ಲಿ ಇದೆ, ಬಟ್ ಕೊಡ್ತಾ ಇಲ್ಲ. ಯಾಕಂದ್ರೆ ಅವರು ರಿಸೀವ್ ಮಾಡಿದ್ದಾರೆ ಹೇಳ್ತಾರೆ, ಅದು ಬೈ ಮಿಸ್ಟೇಕ್ ಎಲ್ಲಿ ಹೋಗಿದೆ ಅದನ್ನು ಅಪ್ಲೈ ಮಾಡಿದ್ರೆ ಜನವರಿನಲ್ಲಿ 2026 ಇದು ಅಪ್ಲಿಕೇಶನ್. ಇದು ಲಾಸ್ಟ್ ಇಯರ್ ಅಕ್ನಾಲೇಜ್ಮೆಂಟ್ 25 to 26. 26 ಅಂದ್ರೆ ಇಯರ್ ಲಾಸ್ಟ್ ಫೆಬ್ರವರಿ ಲಾಸ್ಟ್ ಡೇಟ್ ಅದು. ಸೊ ಫೆಬ್ರವರಿಯಿಂದ ಈಗ ನಿಮ್ಗೆ ಮತ್ತೆ ವೀಸಾ ಇದಾಗಿಲ್ಲ ಅಂದ್ಬಿಟ್ಟು ಈಗ ಅರೆಸ್ಟ್ ಆಗಿರೋ ರೀಸನ್ ಅದೇ ಪ್ರಾಬ್ಲಮ್. ಮತ್ತೆ ಇವ್ರು ಅರೆಸ್ಟ್ ಮಾಡೋಕೆ ಮೇನ್ ಉದ್ದೇಶ ಯಾವ ಕಡೆಯಿಂದ ಬಂತು ಸರ್? ಇಲ್ಲಿ ಡಾಕ್ಯುಮೆಂಟ್ ಏನೋ ವೆರಿಫಿಕೇಶನ್ ಕ್ಲೋಸ್ ತಹಸೀಲ್ದಾರ್ ಆಫೀಸ್ ಮನೀಷಾ ಮೇಡಮ್ ಮಾಡಿದ್ರು. ಏನಂತ ಹೇಳಿದ್ರು ಅವರು? ಏನೇನು ಜಸ್ಟ್ ಬಂದ್ಬಿಟ್ಟು ವೆರಿಫೈ ಮಾಡಬೇಕು. ನಮ್ಮ ಮೇಡಮ್ ಎಲ್ಲ ಕರೆಕ್ಟ್ ರೈಟ್ ನಲ್ಲಿ ಹೋಗ್ತಾರೆ, ಎಲ್ಲ ತೋರಿಸ್ಬಿಟ್ರು ಡಾಕ್ಯುಮೆಂಟ್. ಆಮೇಲೆ ಅವ್ರು FIR ಮಾಡಿಬಿಟ್ಟು DC ಆಫೀಸ್ ಕಂಪ್ಲೇಂಟ್, SP ಆಫೀಸ್ ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ. ಈಗ ನೀವು 26 ಜನವರಿಯಲ್ಲೇ ನೀವು ಮಾಡಿದ್ರಲ್ಲ, ಒಂದ್ ತಿಂಗಳು ಮುಂಚೆನೆ ನೀವು ಇದು ಮಾಡಿದ್ರಲ್ಲ, ಹೌದು. ಅದು ಅಕ್ಲಾಸ್ಮೆಂಟ್ ನೀವು ಅವ್ರು ತೋರಿಸಲಿಲ್ಲ? ಇದು ಅವ್ರಿಗೆ ಎಲ್ಲ ತೋರ್ದು ಅವ್ರು ನೋಡಲ್ಲ. ಈವನ್ ನಮ್ಮ ಮಗುದು ಎಲ್ಲ ಪಾಸ್ಪೋರ್ಟ್ ತೋರಿಸ್ತಿದ್ದೀನಿ, ಅವ್ರು ಹೇಳ್ತಾರೆ ಇಲ್ಲ ಇದು ಪಾಕಿಸ್ತಾನಿ ಹುಟ್ಟಿಗೆ ಇಂಡಿಯಾ ಹುಟ್ಟಿರೋ ಪಾಸ್ಪೋರ್ಟ್. ಓಕೆ. ಬಟ್ ಯಾಕೆ ಕೂಪನ್ ರೇಷನ್ ಕಾರ್ಡ್ ನಲ್ಲಿ ಹೆಸರು ತೆಗೆದ್ಬಿಟ್ರು ಇರೋಲ್ಲ? ಅವ್ರನ್ನೂ ತೆಗೆದ್ಬಿಟ್ಟವ್ರ? ಇವ್ರದ್ದು ತಗೊಂಡ್ಬಿಟ್ರು. ಯಾಕಂದ್ರೆ ಪಾಕಿಸ್ತಾನಿ ಹುಡುಗ, ಇಂಡಿಯನ್ ಹುಡುಗ, ದೊಡ್ಡ ಮಗ. ಬಟ್ ಇವ್ರು ಯಾರು? ಇಂಡಿಯನ್ ಹುಡುಗರಲ್ವಾ? ಹುಡುಗರು. ಇವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇದೆ, ನಮ್ ಚಿಕ್ಕ ಮಗುದು. ಲಾಸ್ಟ್ ಸೈಫ್, ಮೊಹಮ್ಮದ್ ಸೈಫ್ ಇಲ್ಲಿ ಹುಟ್ಟುದು. ಇವರೇನು ಪಾಕಿಸ್ತಾನಿ ಸರ್? ಬೆಂಗಳೂರಲ್ಲಿ. ಬೆಂಗಳೂರು. ಇವರೆಲ್ಲ ದುಬೈನಲ್ಲಿ ಹುಟ್ಟುದು. ಈ ಹುಡುಗರೆಲ್ಲ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ದುಬೈದು. ಓಕೆ. ಮತ್ತೆ ಈಗ ಏನೇ ಹೇಳ್ತಾವ್ರೆ? ಗೊತ್ತಿಲ್ಲ, ಜೈಲಲ್ಲಿ ಹಾಕಿದ್ದಾರೆ, ಕೇಸ್ ನಡ್ತಾ ಇದ್ದಾರೆ, ನಾನ್ ಬೇಲೇಬಲ್ ಮಾಡಿದ್ದಾರೆ. ನಾನ್ ಬೇಲ್ ಮಾಡ್ಬಿಟ್ಟವ್ರೆ. ಬೇಲ್ ಕೊಡ್ಬೇಕಲ್ವಾ? ಬೇಲ್ ಕೊಡ್ಬೇಕು. ಆಮೇಲೆ ಆಚೆ ಬಂದ್ಬಿಟ್ಟು ಪ್ರೂಫ್ ಹೇಳ್ತಾರೆ, ನಮ್ಮ ವೈಫ್ ನಮ್ಮ ಮಗ ಎಲ್ಲ ಏನೇನು ಪ್ರಾಬ್ಲಮ್, ಬೇಲ್ ಕೊಡ್ಬೇಕು. ಈಗ ಬಂತು ನ್ಯಾಷನಲ್ ಕಾಲೇಜಲ್ಲಿ ಫಸ್ಟ್ ಡಿಗ್ರಿ ಲಾಸ್ಟ್ ಇಯರ್, ಇದು ಫೈನಲ್ ಅಲ್ಲಿ ಎಕ್ಸಾಮ್ ಇತ್ತು. ಸ್ಯಾಟರ್ಡೆ ಫ್ರೈಡೆ ತಗೊಂಡ್ಬಿಟ್ಟು ಜೈಲಿನಲ್ಲಿ ಹಾಕ್ಬಿಟ್ರು. ಈಗ ಎಕ್ಸಾಮ್ಸ್ ಬರ್ದಿಲ್ಲ, ಅವರು ಬಂದಿಲ್ಲ, ಅಳ್ತಾ ಇದ್ದಾನೆ ಪಾಪ. ಲಾಸ್ಟ್ ಇಯರ್ ಫೈನಲ್. ಮತ್ತೆ ನಿಮ್ಮ ಕುಟುಂಬದ ಮೇಲೆ ಏನಾದ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್? ಏನಿಲ್ಲ ಸರ್, ನಮ್ಮ ಅಪ್ಪ ಗೌರ್ಮೆಂಟ್ ಆಫೀಸರ್, ನಾನು ಒಂದು ಎಂಪ್ಲಾಯ್, ಬಸ್ ಡ್ರೈವರ್. ಇವತ್ತು ನನ್ಗೆ ಕೆಲಸ ಹೋಯ್ತು, ನಾನು ಖತರ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಎಲ್ಲ ಹೋಯ್ತು ನಂದು. ಈ ವಿಷಯದಿಂದ ಹೋಯ್ತು. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಮುಂದಿನ ದಿನಗಳಲ್ಲಿ? ಅದು ಗೊತ್ತಿಲ್ಲ ಸರ್, ನೋಡ್ಬೇಕು. ಏನ್ ಪ್ಲಾನ್ ಇಲ್ಲ, ನನ್ನ ಹತ್ರ ದುಡ್ಡು ಇಲ್ಲ, ಏನಿಲ್ಲ, ಎಲ್ಲ ಇದೆ. ಧಮಕಿ ಕೊಡೋದು ಅಂತ ಏನಾದ್ರು ಮಾಡಿದ್ರ? ಯಾರು ಇಲ್ಲ. ಇವತ್ತು ಬಸ್ ಇದು ಫ್ರೀ ಮಾಡಿದ್ರೆ ನಾನು ಏನಾದ್ರು ಯೋಚನೆ ಮಾಡ್ಬಿಡ್ತೀನಿ. ಇಲ್ಲಾಂದ್ರೆ ಇಲ್ಲಿ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ಆಚೆ ಹೋಗ್ಬಿಡ್ತೀನಿ. ಬಟ್ ನನ್ನ ವೈಫ್ ನಮ್ಮ ಮಗಗೆ ಆಚೆ ಬರ್ಬೇಕು. ಈಗ ಮತ್ತೆ ಬೇಲ್ಗೆ ಯಾವಾಗ ಏನಾದ್ರು ಒಂದು ಮಾಹಿತಿ ಬಂತ? ತಿರ್ಗಾ ಮಾಡಿದೀನಿ, ಒಂದ್ಸಲ ಮಾಡಿದೀನಿ, ಬಾಗೇಪಳ್ಳಿನಿ ರಿಜೆಕ್ಟ್ ಆಯ್ತು. ಇವತ್ತು ಇಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಚಿಕ್ಕಬಳ್ಳಾಪುರನಲ್ಲಿ ಹಾಕಿದ್ದೀನಿ, ನೋಡೋಣ ಯಾವಾಗ ಮಾಡ್ತಾರೆ. ಈಗ ನೀವು ಜಡ್ಜಿಗೆಲ್ಲ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದೆ, ಕೊಟ್ಟಿದ್ದೀನಿ ಲಾಯರ್ ಹತ್ರ, ಎಲ್ಲ ಪ್ರೂಫ್ ಕೊಟ್ಟಿದ್ದೀನಿ. ಓಕೆ. ಏನಂತ ಏನಾದ್ರು ಸಾನುಕೂಲವಾಗಿ ಬಂತ? ಇಲ್ಲ, ಇನ್ನೂ ಇಲ್ಲ, ನಾಳೆ ಹಾಕ್ತಾರೆ ಅವರು. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಫುಲ್ ವೈರಲ್ ಆಗ್ತೈತೆ. ಎಂಟರ್ ಕರ್ನಾಟಕ ಪೂರ್ತಿ ನಿಮ್ಮ ಫ್ಯಾಮಿಲಿ ನೋಡ್ತಾರೆ. ಎಲ್ಲರಿಗೂ ಹೇಳ್ತಾರೆ, ನಮ್ಮ ಅಕ್ಕ ಎಲ್ಲರೂ ಪಾಕಿಸ್ತಾನಿ ಹೇಳ್ತಾರೆ. ಅವರೆಲ್ಲ ಇಲ್ಲಿ ಹುಟ್ಟುದು, ಹೇಗೆ ಪಾಕಿಸ್ತಾನಿ? ಅವ್ರ ಹತ್ರ ಪ್ರೂಫ್ ಇದೆ, ಪಾಸ್ಪೋರ್ಟ್ ಇದೆ, ಎಲ್ಲ ಹತ್ರ ಪಾಸ್ಪೋರ್ಟ್ ಇದೆ, ತೋರ್ತಾರೆ. ವೆರಿಫೈ ಮಾಡಿ ಆದ್ಮೇಲೆ ಹೇಳಿ, ಪಾಕಿಸ್ತಾನಿ ಹಿಂದೂಸ್ತಾನಿ ಏನಾದ್ರು ಹೇಳಿ, ಬಟ್ ವೆರಿಫೈ ಮಾಡ್ಬೇಕಲ್ವಾ? ಸುಮ್ಮನೆ ಹೇಳಿದ್ರೆ ನೀವೆಲ್ಲ ಪಾಕಿಸ್ತಾನಿ, ಇಲ್ಲಿ ಪಾಕಿಸ್ತಾನಿ ಬೈ ಮಿಸ್ಟೇಕ್. ಇದು ನಂದು 3 ಎಂಗೇಜ್ಮೆಂಟ್ ಆಯ್ತು ಇಲ್ಲಿ. ಸಡನ್ಲಿ ಅಲ್ಲಿ ಹುಡುಗಿಗೆ ನೋಡ್ಬಿಟ್ಟು ನನ್ಗೆ ಆಸೆ ಆಯ್ತು, ಮಾಡ್ಬಿಟ್ಟು ಮದ್ವೆ. ಅದೊಂದು ಎಲ್ಲ ಲಕ್ ಅದು. ಓಕೆ. ಬಟ್ ನೀವು ಲೀಗಲ್ ಆಗಿ ಅಲ್ಲಿಂದ ಬಂದಿದ್ರ? ಲೀಗಲ್ಲಿ ಅಲ್ಲಿ ಪಾಕಿಸ್ತಾನಿಗೆ ಕಳಿಸ್ಬಿಟ್ಟು ಇಸ್ಲಾಮಾಬಾದ್ ನಲ್ಲಿ ಹೋಗ್ಬಿಟ್ಟು ಅದು ಆ ಹುಡುಗಿ ನನ್ಗೆ
ಡಾಕ್ಯುಮೆಂಟ್ ಎಲ್ಲ ಕಳೆದ್ಬಿಟ್ಟು ಇಲ್ಲಿ ಅಪ್ರೂವ್ ಮಾಡ್ತು ವೀಸಾ. ಓಕೆ. ಮತ್ತೆ ಇನ್ನೊಂದು ಮೇನ್ ಕ್ವಶನ್ ಏನಂದ್ರೆ ಎಲ್ಲರ ಹತ್ರ ಬರ್ತಿರೋದು ಒಂದೇ ಒಂದು ಕ್ವಶನ್, ನೀವು ಡಾಕ್ಯುಮೆಂಟ್ ಬೆಂಗಳೂರು ಫೇಕ್ ಮಾಡಿದ್ದಾರೆ ಅಂತ ಒಂದು ಆರೋಪ ಐತೆ ಜಾಸ್ತಿ. ಸರ್ ಅದು ಬೈ ಮಿಸ್ಟೇಕ್ ಆಯ್ತು ಸರ್. ಅದು ಓಕೆ, ವಾಟ್ ಅಬೌಟ್ ಗೌರ್ಮೆಂಟ್ ಮಿಸ್ಟೇಕ್ ಇದೆ, ಎಲ್ಲ ಪ್ರೂಫ್ ಕೇಳ್ಬೇಕಲ್ವಾ? ನೀವು ಇಂಡಿಯನ್, ಪಾಕಿಸ್ತಾನಿ, ಬಾಂಗ್ಲಾದೇಶಿ ಏನಾದ್ರು ಇದ್ರೆ ಡಾಕ್ಯುಮೆಂಟ್, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕೇಳ್ಬೇಕು, ಏನಾದ್ರು ಪಾಸ್ಪೋರ್ಟ್ ತೆಗಿಬೇಕು. ನಾನ್ ಮಾಡಿದೀನಿ ನನ್ನ ಪಾಸ್ಪೋರ್ಟ್ ನಲ್ಲಿ ಆಧಾರ್ ಕಾರ್ಡ್. ಓಕೆ. ಇವ್ರಿಗೆ ಏನು ಕೇಳಿಲ್ಲ, ನಾವು ನಮ್ಮ ಹೆಂಡತಿಗೆ, ನನ್ನ ಮಗಗೆ ಏನಕ್ಕೆ ಹೆಸರು ಕೇಳಿದ್ರು, ಏನು ಕೊಟ್ಟಿಲ್ಲ ಸರ್. ನನ್ನ ಹತ್ರ ಏನು ನಾನು ಕೊಟ್ಟಿಲ್ಲ ಯಾರಿಗೆ ದುಡ್ಡು. ಅವ್ರಿಗೆ ಎಲೆಕ್ಷನ್ ನಡ್ತಾ ಇತ್ತು, ಎಲೆಕ್ಷನ್ಗೋಸ್ಕರ ಅವರು ಓಟ್ ಕೇಳ್ತಾರಲ್ಲ, ಆಗೋಸ್ಕರ ಮಾಡ್ಬಿಟ್ರು. ಸೊ ಅವ್ರ ಮಿಸ್ಟೇಕ್ ಮಾಡಿದ್ರೆ ಅವ್ರ ಮಿಸ್ಟೇಕ್, ಇದು ಎಲ್ಲ ಗೌರ್ಮೆಂಟ್ ಮಿಸ್ಟೇಕ್, ನನ್ ಮಿಸ್ಟೇಕ್ ಇಲ್ಲ. ನಿಮ್ ಕಡೆಯಿಂದ ರೂಟ್ ನಾನೆಲ್ಲ ನನ್ನ ರೈಟ್ ಇದೆ. ಈಗ ನಿಮ್ಗೆ ಏನ್ ಅನಿಸ್ತದ, ನನ್ಗೆ ಈ ತರ ಆಗತ್ತೆ ಇದ್ರೆ ನಾನು ಫುಲ್ಲಿ ಫೋರ್ಸ್ ಮಾಡ್ಬಿಟ್ಟು ಇದ್ ಮಾಡ್ಬಿಡ್ತೀನಿ. ಆ ಟೈಮ್ ನಲ್ಲಿ ನಾನು ಆಚೆ ಇದೆ. ಓಕೆ. ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ ನಿಮ್ ಮಿಸ್ಸಸ್ ಅವರು ಇವ್ರು ಅರೆಸ್ಟ್ ಆಗೋ ಟೈಮಲ್ಲಿ ನೀವು ಇಂಡಿಯಾದಲ್ಲಿ ಇದ್ರಾ ಇಲ್ವಾ? ಯಾರು? ನೀವು ಇಲ್ಲಿ ಇದೆ. ಇಲ್ಲೇ ಇದ್ರಾ? 2 ತಿಂಗಳ ರಜಾನಲ್ಲಿ ಬಂದಿದ್ದೀನಿ. ಮೆಡಿಕಲ್ ಲೀವ್ ಇತ್ತು, ನನ್ಗೆ ಮೈ ಹುಷಾರಿಲ್ಲ. ಈ ತರ ಮಾಡ್ಬಿಟ್ಟು ಸುತ್ತಾಡ್ತಾ ಇದೀನಿ. 2 ಮಾಸ ಆಗಿದೆ. 2 ತಿಂಗಳಿಂದ. ಹೌದು. ಈಗ ಫೈನಲ್ ಆಗಿ ನೀವ್ ಏನ್ ಹೇಳ್ಬೇಕು ಅನ್ಕೊಂಡಿದ್ರ ನಮ್ಮ ವೀಕ್ಷಕರಿಗೆ? ಆಚೆ ಬರ್ಬೇಕು ಸರ್, ನಮ್ಮ ಹೆಂಡತಿ ಆಚೆ ಬರ್ಬೇಕು ಅಷ್ಟೇ. ಇಲ್ಲಾಂದ್ರೆ ವೀಸಾ ಕೊಡಿ, ನ್ಯಾಷನಾಲಿಟಿ ಕೊಡಿ, ಇಲ್ಲಾಂದ್ರೆ ನಾನು ಆಚೆ ತಗೊಂಡು ಹೋಗ್ಬಿಡ್ತೀನಿ. ಬಿಡಿ, ಬಸ್ ಆಚೆ ಬಿಡಿ. ಫಸ್ಟ್ ಟೈಮ್ ಲೈಫ್ ನಲ್ಲಿ ಈ ತರ ನೋಡಿದೀನಿ. ಯಾರಿಗೆ ನಾನು ಅಳ್ತಾ ಇಲ್ಲ, ನಮ್ಮ ವೈಫ್, ನಮ್ಮ ಮಗಾಗಿ ಅಳ್ತಾ ಇದ್ದೀನಿ. ನಿಮ್ ಲೈಫಲ್ಲಿ ಫಸ್ಟ್ ಟೈಮ್ ಇದೆ, ಫಸ್ಟ್ ಟೈಮ್ ಮ್ಯಾಟ್ರ್ ಇದೆ. ಏನಾದ್ರು ಕ್ರಿಮಿನಲ್ ಇದ್ರೆ ವೆರಿಫೈ ಮಾಡಿ, ನನ್ಗೆ ಹಾಕಿ. ನನ್ ಜವಾಬ್ದಾರಿ ನಮ್ಮ ವೈಫ್, ನನ್ನ ಮಗ. ನನ್ಗೆ ಯಾಕೆ ಹಾಕಿಲ್ಲ, ನನ್ಗೆ ಯಾಕೆ ಬಿಟ್ಟು ಕೇಳಿದ್ರೆ ಮಾತು ಈ ತರ ಮಾತು ಕೇಳಲ್ಲ. ಏನಾದ್ರು ಕೊಡ್ತೀವಿ ಅಂತ ಏನಾದ್ರು ಹೇಳಿದ್ರ? ಕೊಡ್ತೀನಿ ಶೂರಿಟಿ, ಎಲ್ಲಾರು ಕೊಡ್ತಾರೆ. ನಮ್ಮ ಅಕ್ಕ ತಂಗಿ ಎಲ್ಲ, ನಮ್ಮ ಅಮ್ಮ ಎಲ್ಲ ಕೊಡ್ತಾರೆ ಶೂರಿಟಿ, ಬೇಕಾದ್ರೆ ಕೊಡ್ತೀವಿ. ಬಟ್ ಯಾರು ಆಕ್ಸೆಪ್ಟ್ ಮಾಡಿಲ್ವಾ? ಆಕ್ಸೆಪ್ಟ್ ಮಾಡಿಲ್ಲ. ಈಗ ಫೈನಲ್ ಆಗಿ ಏನ್ ಹೇಳ್ತಾವ್ರೆ ನಿಮ್ಗೆ ಗೊತ್ತಿರೋ ಮಟ್ಟಕ್ಕೆ? ಈಗ ಅವರು ಆಚೆ ಬರೋ ಚಾನ್ಸಸ್ ಎಷ್ಟು ಮಾತ್ರ ಐತೆ ಗೊತ್ತಿಲ್ಲ ಸರ್, ನೋಡ್ಬೇಕು. 1 ಮಾಸ 1 ತಿಂಗಳು ಏನಾಗತ್ತೋ ಗೊತ್ತಿಲ್ಲ. ಲಾಯರ್ ಏನ್ ಹೇಳ್ತಾರೆ, ಇಲ್ಲಿ ಅಪ್ಲೈ ಮಾಡ್ತಾರೆ, ಇಲ್ಲಿ ಇಲ್ಲ ಅಂದ್ರೆ ಹೈಕೋರ್ಟ್ ನಲ್ಲಿ ಕಳಿಸ್ತಾರೆ ಅಷ್ಟೇ. ಈಗ ಪ್ರೆಸೆಂಟ್ ಅವರು ಜೈಲಿನಲ್ಲಿದ್ದಾರೆ. ಅವರ ಲೈಫ್ ನಲ್ಲಿ ಫಸ್ಟ್ ಟೈಮ್ ನಾನು ಹಿಂದೆ ಎಲ್ಲಿ ಹೋಗಿಲ್ಲ ಪಾಪ. ಈಗ ನಿಮ್ಮ ಮಿಸಸ್ಗೆ ಏಜ್ ಎಷ್ಟು ಇರಬಹುದು? 52 ಇದೆ. 1970. ಹೌದು. ದೊಡ್ಡ ಮಗನಿಗೆ 22 ಸರ್. 2004 ನಲ್ಲಿ ಹುಟ್ಟ. ಓಕೆ. ಈಗ ಪ್ರೆಸೆಂಟ್ ಯಾವ ಜೈಲಲ್ಲಿ ಇದ್ದಾರೆ ಅವರು? ಚಿಕ್ಕಬಳ್ಳಾಪುರ ಮಗ ಇದ್ದಾನೆ, ಕೋಲಾರ ಜೈಲು ಹೆಂಡತಿದೆ. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ನಮಸ್ಕಾರ.